ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮೊಬೈಲ್ ಒಂದ್ಸಲ ಗಲಾಟೆ ಮಾಡ್ಬಿಟ್ಟಾರಪ್ಪ. ಏನು ಸಮಸ್ಯೆ ಆಗಿಲ್ಲ, ಈ ವರ್ಷ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಹಾಗಾಗಿ ರೈತರು ಪಾಪ ಸಾಲನು ಸೋಲ ತಗೊಂಡು ಹಾಗಾಗಿ ಈಗ ಎಲ್ಲಾ ಕಡೆ ನಾವು ಸಾಲ ಸೋಲ ಮಾಡ್ಬಿಟ್ಟು ತುಂಬಾ ನಷ್ಟ ಆಗಿದೆ. ದಯಮಾಡಿ ನಮ್ಗೆ ಪರಿಹಾರ ಸರ್ಕಾರಿ ವತಿಯಿಂದ ಪರಿಹಾರ ಕೊಡ್ಬೇಕಂತ ಇದ್ರೆ ಬಹಳ ಜನ ಏನಾಗಿದೆ ಇನ್ಶೂರೆನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ಶೂರೆನ್ಸ್ ಮಾಡ್ಕೊಂಡಿದ್ರು ಅವ್ರು 15,000 ಖರ್ಚು ಮಾಡಿದ್ರು ಇನ್ಶೂರೆನ್ಸ್ ಅಲ್ಲಿ 20-22,000 ಏನ್ ಸಮಸ್ಯೆ ಆಗಿಲ್ಲ. ಅಂದ್ರೆ ಅವ್ರಿಗೆ ಏನ್ ಪ್ರಾಫಿಟ್ ಬರ್ಬೇಕಾಗಿದೆ ಆ ಪ್ರಾಫಿಟ್ ಈ ವರ್ಷ ಬರಕ್ ಸಾಧ್ಯ ಆಗಿಲ್ಲ, ಮಳೆ ಇಲ್ಲ ಕಾರಣಕ್ಕೆ. ಬಹಳ ಜನಕ್ಕೆ ಇನ್ಶೂರೆನ್ಸ್ ಇಲ್ಲ, ಅಂತವ್ರನ್ನ ಸಪರೇಟ್ ಪಟ್ಟಿ ಮಾಡಕ್ ಹೇಳಿದ್ದೀನಿ. ಏನಕ್ಕೆ ರೈತರಿಗೆ ಗೊತ್ತಿಲ್ಲ ಯಾವ ತರ ಇನ್ಶೂರೆನ್ಸ್ ಮಾಡ್ಕೊಳ್ಳೋಂತ ಬಹಳಷ್ಟು ರೈತರಿಗೆ ಗೊತ್ತಿಲ್ಲ. ಅವನ್ನೆಲ್ಲ ಪಟ್ಟಿ ಮಾಡಕ್ ಹೇಳಿದ್ದೀನಿ ನಾನು. ಆ ಪಟ್ಟಿ ಮಾಡಿದ್ರೆ ನಮ್ ಸರ್ಕಾರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವ್ರು ಸಪರೇಟ್ ಯಾರು ಇನ್ಶೂರೆನ್ಸ್ ಮಾಡ್ಕೊಳ್ಳ ಪಾಪ ಅವ್ರು ನಷ್ಟ ಆಗಿದೆ. ಪಾಪ ಸಾಲ ಸೋಲ ಮಾಡಿ ಮಾಡ್ಕೊಂಡಿದ್ದಾರೆ ಅವರು, ಅವ್ರಿಗೆ ನಷ್ಟ ಆಗಿದೆ. ಇನ್ಶೂರೆನ್ಸ್ ಮಾಡಿದ್ರೆ ಒಂದು ಸಮಸ್ಯೆ ಇಲ್ಲ. ಯಾರು ಇನ್ಶೂರೆನ್ಸ್ ಮಾಡಿಲ್ಲ ಈಗ 1 ಲಕ್ಷ ಚಿಲ್ಲರೆ ಹೆಕ್ಟೇರ್ ಇದೆ, ನಮ್ಮಲ್ಲಿ ಹೆಕ್ಟೇರ್ ಇದೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ. ಅಲ್ಲಿ ಬಹಳ ಜನ ಏನಾಗಿದೆ ಇನ್ಶೂರೆನ್ಸ್ ಮಾಡಿಲ್ಲ, ಅಂದ್ರೆ ಒಂದು 20%. ಅದನ್ನು ಮಾನ್ಯ ಅಧಿಕಾರಿಗಳಿಗೆ ಹೇಳಿದ್ದೀನಿ ನಾನು, ಸಪ್ರೇಟ್ ಮಾಹಿತಿ ಕೊಡಿ, ಆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅವ್ರಿಗೆ ಸಪ್ರೇಟ್ ಪರಿಹಾರ ಕೊಡೋದು ವ್ಯವಸ್ಥೆನ ಮಾಡ್ತೀನಿ. ದೇವ್ರ ದೊಡ್ಡವನು. ಮೊನ್ನೆವರೆಗೂ ಇದ್ದಿದ್ದು 60 TMC ಇತ್ತು ನಮ್ಮ ತುಂಗಭದ್ರಾ ಡ್ಯಾಮ್ ಅಲ್ಲಿ, ಈಗ 69 TMC ಆಗಿದೆ. ಹೋದ ಆಗಸ್ಟಲ್ಲಿ ಹೋದ ವರ್ಷದಲ್ಲಿ 80 TMC ಇತ್ತು. ಈಗ ಲಗ್ಭಗ್ 68-90 ಅಂದ್ರೆ ಇನ್ನ ಮಳೆ ಬರ್ತದೆ ಅಂತ ನಿರೀಕ್ಷೆ ಕೊಡಿ. ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಇಡೀ ರಾಜ್ಯದಲ್ಲಿ ಸಮಸ್ಯೆ ಆಗಿದೆ, ಇಲ್ಲ ಅಂತ ಇಲ್ಲ. ಈ ವರ್ಷ ಆದಂಗೆ ಯಾವತ್ತೂ ಆಗ್ಲಿಲ್ಲ. ಬಹಳ ವರ್ಷದಾದ್ಮೇಲೆ ಈ ವರ್ಷನೇ ಈ ತರ ಮಳೆ ಸಮಸ್ಯೆ ಆಗಿರೋದು. ಭಗವಂತ ಇಷ್ಟೇ ಪ್ರಾರ್ಥನೆ ಮಾಡೋದು, ನಮ್ ಕೈಲಿಲ್ಲ ಮಳೆ ಕೊಡೋದು, ಸರ್ಕಾರ ಕೈಲಿಲ್ಲ, ನಮ್ ಕೈಲಿಲ್ಲ, ನಿಮ್ ಕೈಲಿಲ್ಲ, ದೇವ್ರ ಒಬ್ರು ಕೈಲಿರೋದು. ಬೆಳೆ ಕೊಡ್ಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾರೆ. ಸರ್, ಖಾತೆಗೋಸ್ಕರ ಇಂತ ಖಾತೆ ಇದನ್ನ ಮುಗಿರ್ ತನಸನ ತಿನ್ನೋದಲ್ಲ ತಿಂದ್ರ ಅವ ದನ ಸಾಯ್ತಾವ. ಯಾಕಂದ್ರೆ ಔಷಧಿ ಹೊಡೆದಿವ 8 ದಿನದೊಳಗ ಅವ ತನನ ಸತ್ತೋಕವು. ಯಾಕಂದ್ರೆ ಈಗ ಇದು ಕೀಟನಾಶಕ ಹೊಡೆದ್ರಿಂದ ಇದಕ್ಕೇನಾರ ಪರಿಹಾರ ಗವರ್ಮೆಂಟ್ ಮಾಡಿದ್ರೆ ಎಲ್ರಿಗೂ ಉಪಯೋಗ. ಈಗ ಬೋರ್ ಅಲ್ಲಾಗ ನೀರ್ ಹೋಗ್ಬಿಟ್ಟ ಸರ್, ನೀರ್ ಕಟ್ಟಿ ಏನಾರು ಬೆಳೆಸ್ಬೇಕಂದ್ರ ಎಷ್ಟೋ ಬೋರ್ಗಳು ಕುಡಿಯಾಕ ನೀರಿಗೂ ಸಮಸ್ಯೆ ಐತಿ. 50-70 ದಿವಸ ಲೆಕ್ಕಕ್ಕೆ ಬಂದತ್ರಿ. ಇದು ಎಲ್ಲ ಇದಕ್ಕೆ ಸುಲಂಗ್ ಬಂತಂದ್ರೆ ಇದಕ್ಕೇನು ಅವಶ್ಯ ಇಲ್ಲ, ಇದಕ್ಕೆ ಮುಗೀತದು. ಇದು ದನಕ್ಕೆ ಹಾಕಕ್ ಹೋದ್ರ ಇದಕ್ಕೆಲ್ಲ ಸ್ಪ್ರೇ ಮಾಡ್ಯಾವಿ. ಇದು ವಿಷಾಂಶ ದನಕ್ಕೆ ತಿಂದ್ರ ಸನ ದನ ಸತ್ತು ಹೋಗ್ತಾವ. ಈಗ ಜನವರಿಗಳಿಗೆ ಕಡೆಗೆ ಯಾರು ಬಿತ್ತನೆ ಮಾಡಿರೋದ 10% ಬಿತ್ತನೆ ಮಾಡ್ಯಾರ. ಅದ್ರಾಗ ಈಗ ಏನಂದ್ರೆ ದನಗಳು ಜಾಸ್ತಿ ಇರೋದ್ರಿಂದ ಈ ತರ ಬಿಟ್ಕೊಂಡಿದ್ವಿ ನಾವು. ಇದು ಸುಮಾರು 4 ಎಕರೆ ಹಾಕಿದೀವಿ ಸರ್. 4 ಎಕರೆಗೆ ದನಗಳು ಮೇವ್ ಬೇಕಂತಂದ್ ಇರ್ಲಿ ಅಂತಂದ್ ಬಿಟ್ಟಿದ್ದೇವೆ. ಇನ್ನಿದ್ದಾರೆಲ್ಲ ಮುರ್ರೆ ಬಡ್ದಿದಾರ ಸರ್. ಇದು ಎಕರೆಗೆ 18,000-20,000 ಖರ್ಚು ಬರ್ತದೆ ಸರ್. 4 ಎಕರೆ ಹಾಕಿರಿ? 4 ಎಕರೆ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತ ಸರ್. ಎಲ್ಲಿ ನಿಲ್ವಂಜಾರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.